ಒಂದು ಸಡನ್ನಾಗಿ ಒಂದು ಕಾಲ್ ಬಂತು ಬೆಂಗಳೂರಿಂದ. ಮೇಡಮ್ ಪ್ರಮೋದಿನಿಯವರ, ನಾವೊಂದು ಸಿನಿಮಾ ಮಾಡ್ತಾ ಇದ್ದೀವಿ, ಅದರಲ್ಲಿ ಮದರ್ ರೋಲ್ ನೋಡ್ತಾ ಇದ್ದೀವಿ, ನಿಮ್ಮನ್ನು ರಾಜೀವ್ ಕನಕಾಲ ಸರ್ ಅವರು ರೆಫರ್ ಮಾಡಿದ್ರು ಅಂತ. ನನಗೇನಂದರೆ ಕನ್ನಡ ಸಿನಿಮಾಗೆ ತೆಲುಗು ಸರ್ ರಾಜೀವ್ ಕನಕಾಲ ಸುಮಾ ಅವ್ರ ಹಸ್ಬೆಂಡ್ ಅವರು ರೆಫರ್ ಮಾಡಿದ್ರು ಅಂತ. ಹೊಸ ಟೀಮ್ಗಳು ಹೊಸ ಹೀರೋಸ್ ಇರೋದ್ರಿಂದ ನಾವು ಯಾರು ಅಂತ ಅವ್ರಿಗೆ ಯಾರಿಗೂ ಗೊತ್ತಿಲ್ಲ, ನಾವು ಆ್ಯಕ್ಟಿವ್ ಆಗಿ ಇಲ್ವಲ್ಲ. ಈಗ ನಾವೆಲ್ಲ ಯಾವ ಸ್ಕೂಲ್ಗೆ ಹೋಗಿಲ್ಲ, ಏನಿಲ್ಲ. ಎಮೋಷನ್ ಅನ್ನೋದು, ಆ್ಯಕ್ಟಿಂಗ್ ಅನ್ನೋದು ನನ್ನ ಪ್ರಕಾರ ಒಂದು ಎಮೋಷನ್. ಆ ಮೂಮೆಂಟ್ ಎಲ್ಲ ಎಮೋಷನ್. ಇವತ್ತಿಗೂ ನಿಮ್ಗೆ ಯಾವ ಮ್ಯಾನೇಜರ್ ಇಲ್ಲ, ಎಲ್ಲಾನು ನೀವೇ ಡೈರೆಕ್ಟ್ ಆಗಿ ಮಾತಾಡ್ತೀರಾ, ನೀವೇ ಒಂದ್ಸತಿ ಮೇಕಪ್ ಹಾಕ್ಬಿಡ್ತೀರಾ, ಅಸಿಸ್ಟೆಂಟ್ಗಳಿದ್ರೆ ನೀವೇ ಚಪ್ಪಲು ಬಟನ್ ಅದೆಲ್ಲ ನಮ್ಮ ಕನ್ನಡ ಸ್ಕೂಲ್, ನಮ್ಮ ಕನ್ನಡ ಇಂಡಸ್ಟ್ರಿ ಕಲ್ಸ್ಕೊಟ್ಟಿರೋ. ಅದನ್ನ ಇವತ್ತು ತೆಲುಗುನಲ್ಲಾಗ್ಲಿ ತಮಿಳಲ್ಲಾಗ್ಲಿ ಅಷ್ಟು ಅಪ್ರಿಶಿಯೇಟ್ ಮಾಡ್ತಿದ್ದಾರೆ ನಮ್ಗೆ. ಇವತ್ತು ನನ್ನನ್ನ ತೆಲುಗುನಲ್ಲಿ ಒಂದು ಆಕ್ಟರ್ ಅಂತ ರೆಕಗ್ನೈಸ್ ಮಾಡ್ತಿದ್ದಾರೆ ಅಂದ್ರೆ ಅದು ನಮ್ಮ ತವರು ಮನೆ ಹುಡುಗರೆ. ಇಲ್ಲಾಂದ್ರೆ ಬಹಳ ಕಷ್ಟ. ಯಾಕಂದ್ರೆ ಅಲ್ಲಿ ಇಷ್ಟು ಟ್ಯಾಲೆಂಟ್ ಇದ್ದೀರಾ ಅನ್ನೋದಕ್ಕೆ ಕಾರಣನೇ ನಮ್ಮ ಸ್ಕೂಲ್. ಸೊ ಹಂಗಾಗಿ ಎಲ್ಲ ಒಂದು ಡಿಪಾರ್ಟ್ಮೆಂಟ್ ಅಲ್ಲೂ ನಮ್ಮನ್ನ ಒಂದು ಪ್ರಿಪೇರ್ ಮಾಡಿ ಬಿಟ್ಟಿದ್ದಾರೆ.